ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ. ಸ್ನೇಹಿತರೆ, ನಿನ್ನೆ ತಾನೇ ನಮ್ಮ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ಮತ್ತು ಸ್ಟೇಟ್ಸ್ ಕ್ರಾಫ್ಟ್ ಮ್ಯಾನ್ ಎಸ್.ಎಂ. ಕೃಷ್ಣರವರು ನಮ್ಮನ್ನು ಅಗಲಿದ್ದಾರೆ. ನಿನ್ನೆ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ನಾಯಕತ್ವ ಸರ್ಕಾರ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ನಿನ್ನೆ ದಿವಸ ಎಸ್.ಎಂ. ಕೃಷ್ಣರವ್ರನ್ನ ಕಳಿಸ್ಕೊಡೋದ್ರಲ್ಲಿ ಅವರು ಭಾಳ ಜವಾಬ್ದಾರಿ ತೊಗೊಂಡು ನಿನ್ನೆ ಅವರು ಗೌರವಯುತವಾಗಿ ಎಸ್.ಎಂ. ಕೃಷ್ಣರವರು ಯಾವ್ಯಾವ ರೀತಿ ಅವರಿಗೆ ಗೌರವ ಕೊಡಬೇಕು ಎಲ್ಲ ಗೌರವಗಳನ್ನು ಕೂಡ ಕೊಟ್ಟು ಅವರನ್ನು ಕರ್ನಾಟಕ ಸರ್ಕಾರ ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿದೆ. ಹಾಗಾಗಿ ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಅವರ ಮಂತ್ರಿಮಂಡಲಕ್ಕೆ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ, ದೇಶದ ಪ್ರಧಾನಮಂತ್ರಿ ಮೋದಿಯವರು ಸಂತಾಪ ಸೂಚಕ ಸಭೆಯೆಲ್ಲ ಕಳಿಸಿದ್ದಾರೆ, ಮಾತಾಡಿದ್ದಾರೆ. ಆದರೆ ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿಯವರು ಒಂದು ತುಟಿ ಬಿಚ್ಚಲಿಲ್ಲ. ಒಂದು ಸಂತಾಪ ಸೂಚಕ ಸಭೆ ಮಾತುಗಳು ಹೇಳಲಿಲ್ಲ. ಇದು ರಾಜಕಾರಣದಲ್ಲಿ ಆಗಬಾರ್ದು. ಅಂದರೆ ಕೃಷ್ಣ ಅವರು ಕೂಡ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯಾಗಿ ದುಡಿದಂಥವ್ರು. ಕಾಂಗ್ರೆಸ್ ಆಪತ್ಕಾಲದಲ್ಲಿದ್ದಂಥ ಸಂದರ್ಭದಲ್ಲಿ ಹಲವಾರು ರೀತಿಯಲ್ಲಿ ಜೊತೆಗೆ ಬಂದಂಥವ್ರು. ಯಾಕೆಂದರೆ ನಾನು ಕೂಡ 40 ವರ್ಷಗಳಿಗೂ ಮೀರಿ ಕಾಂಗ್ರೆಸ್ಸಲ್ಲಿ ದುಡಿದವನು, ಅವ್ರ ಜೊತೆಗೂ ಕೂಡ ದುಡ್ದಿರೋವಂಥವ್ನು. ಹಾಗಾಗಿ ಒಬ್ಬ ವ್ಯಕ್ತಿ ಕಾಲವಾದಂಥ ಸಂದರ್ಭದಲ್ಲಿ ಅಲ್ಲಿ ರಾಜಕಾರಣ ಇರಬಾರ್ದು, ಮನುಷ್ಯತ್ವ ಇರಬೇಕು. ಯಾಕೆಂದರೆ ಮರೆಯಾದವರು ವ್ಯಕ್ತಿಯೇ ಹೊರತು ರಾಜಕಾರಣ ಅಲ್ಲ. ಕೃಷ್ಣ ಸಾಹೇಬರು ಕೂಡ ಅಭಿವೃದ್ಧಿಯ ರಾಜಕಾರಣ ಮಾಡಿದ್ರೆ ಹೊರತು ದ್ವೇಷದ ರಾಜಕಾರಣ ಅವರೆಲ್ಲೂ ಮಾಡಲಿಲ್ಲ. ಹಾಗಾಗಿ ನಾನು ಈ ದೇಶದ ರಾಜಕಾರಣಿಗಳಲ್ಲಿ, ಈ ದೇಶದ ಜನನಾಯಕರಲ್ಲಿ ಯಾವುದೇ ಪಕ್ಷದ ಒಂದು ವ್ಯಕ್ತಿ ಸತ್ತಂಥ ಸಂದರ್ಭದಲ್ಲಿ ಅವನು ನಮ್ಮ ಪಕ್ಷದವನಲ್ಲ, ನಾನು ಕಾಂಡೋಲೆನ್ಸ್ ಹೇಳಬಾರ್ದು ಅವ್ರಿಗೆ, ಅವನು ನಮ್ಮ ಪಕ್ಷದವನಲ್ಲ, ಸತ್ತಾಗಲೂ ದ್ವೇಷ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ತೊರಿಬೇಕು ನಾವು. ಒಳ್ಳೆಯದಲ್ಲ. ಯಾಕೋ ನನಗೆ ಭಾಳ ನಿನ್ನೆಯಿಂದ ಬೇಜಾರಾಯಿತು. ಅಯ್ಯೋ ದೇವ, ಎಲ್ಲಿದ್ದೀವಿ ನಾವು? ಯಾವುದೇ ಪ್ರಾಣಿಗಳಿಗಿಂತ ಮನುಷ್ಯರು ನಾವು. ಜನರ ಜೊತೆ ಬೆರೆಯೋರು, ಜನರ ದುಃಖ ದುಮ್ಮಾನಗಳಿಗೆ, ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂಥ ಮನುಷ್ಯ. ರಾಜಕಾರಣವೇ ದೊಡ್ಡದಲ್ಲ, ರಾಜಕಾರಣ ಬೇಕು. ಆದರೆ ಅದನ್ನು ಸಾವಿನಲ್ಲೂ ಕೂಡ ಪ್ರದರ್ಶನ ಮಾಡೋದಿದೆಯಲ್ಲ, ಬಹಳ ಕೆಟ್ಟದ್ದು, ಒಳ್ಳೆಯದಲ್ಲ. ಬಟ್ ಇದೇನು ಇವತ್ತು ಹೊಸದೇನಾಗಲಿಲ್ಲ. ದೇವರಾಜ್ ಅರಸ್ ಸತ್ತಾಗಲೂ ಕೂಡ ಕಾಂಗ್ರೆಸ್ ಅವ್ರ ಬಗ್ಗೆ ಒಂದು ಕಾಂಡೋಲೆನ್ಸ್ ಕೂಡ ಹೇಳಲಿಲ್ಲ. ಬಹುಶಃ ದೇವರಾಜ್ ಈ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಕೆಲಸ, ಅಯ್ಯೋ, ಹೇಗೆ ಇಂದಿರಾ ಗಾಂಧಿಯವರು ತಂದಂಥ ಎಮರ್ಜೆನ್ಸಿಯನ್ನು, ಹೇಗೆ ಅದು ಎಮರ್ಜೆನ್ಸಿಯನ್ನು ಉಪಯೋಗ ಮಾಡಿದ್ರು, ಆ ಎಮರ್ಜೆನ್ಸಿಯಲ್ಲೂ ಇಂದಿರಾ ಗಾಂಧಿಯವರ ಹೆಸರನ್ನ ಹೇಗೆ ಅಜರಾಮರವಾಗಿಸಿದ್ರು, ಅದೆಲ್ಲ ನೆನ್ಕೋಬೇಕಾಗಿತ್ತು. ಆದರೆ ಅವ್ರಿಗೂ ಕೂಡ ಒಂದು ಕಾಂಡೋಲೆನ್ಸ್ ಹೇಳಲಿಲ್ಲ. ದೆನ್ ಪಿ.ವಿ. ನರಸಿಂಹರಾವ್, ಕಂಪ್ಯೂಟರ್ ಯುಗ ಪಿ.ವಿ. ನರಸಿಂಹರಾವ್, ಆರ್ಥಿಕತೆಗೆ ಬಹಳ ಒತ್ತು ಕೊಟ್ಟಂಥವ್ರು ನರಸಿಂಹರಾಯರು. ಅವರು ಸತ್ತಾಗಲೂ ಕೂಡ ಕಾಂಡೋಲೆನ್ಸ್ ಹೇಳಲಿಲ್ಲ. ಅದಷ್ಟೇ ಅಲ್ಲ, ಆಂಧ್ರ ಪ್ರದೇಶದ ಸರ್ಕಾರವೂ ಕೂಡ
ಕಾಂಡೋಲೆನ್ಸ್ ಹೇಳಿಲ್ಲ ಅವತ್ತಿನ ದಿವಸಕ್ಕೆ. ಬಹಳ ಖೇದವಾದಂಥ ವಿಚಾರ ಇದು. ಜೊತೆಗೆ ವಿ ಪಿ ಸಿಂಗ್ ಕೂಡ ಈ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಹೆಸರು ಮಾಡಿದಂಥವ್ರು. ಚಂದ್ರಶೇಖರ್ ಅವ್ರು ಸತ್ತಾಗಲೂ ಕೂಡ ಕಾಂಡೋಲೆನ್ಸ್ ಹೇಳಿಲ್ಲ ಕಾಂಗ್ರೆಸ್. ಯಾಕೆ ನೀವು ಕಾಂಗ್ರೆಸ್ ಬಿಟ್ಬಿಟ್ಟವರು? ನಾವು ಕಾಂಗ್ರೆಸ್ಸಿನ ವಿರೋಧಿಗಳು ಅನ್ನೋದು ಹೌದು. ಕೃಷ್ಣ ಅವರು ಕೂಡ ಕಾಂಗ್ರೆಸ್ಸಿಗೆ ಒಂದು ಗೌರವ ತಂದು ಕೊಟ್ಟವರು ತಮ್ಮ ಕಾರ್ಯಕ್ರಮಗಳ ಮೂಲಕ. ಹಾಗಾಗಿ ಕೃಷ್ಣ ಅವರು ಕಾಂಗ್ರೆಸ್ಸಿನ ಬಿಟ್ಟು BJP ಸೇರಿರ್ಬೋದು, ಅದು ರಾಜಕಾರಣ. ಸತ್ತಾಗಲೂ ರಾಜಕಾರಣ ಮಾಡಬಾರದು. ನೋ ನೋ, ದಿಸ್ ಈಸ್ ನೋ ಫೇರ್ ಟು ದ ಕಾಂಗ್ರೆಸ್, ನೋ ಫೇರ್. ಹಾಗಾಗಿ ನಾನು ಮತ್ತು ಇನ್ನು ಮುಂದೆ ಈ ದೇಶದ ರಾಜಕಾರಣಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಯಾವುದೇ ಪಕ್ಷದ ರಾಜಕಾರಣಿ ನಾಡಿಗೆ ಅವನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಮುಖ್ಯವಾಗ್ತವೆ ಹೊರತು ರಾಜಕಾರಣ ಮುಖ್ಯ ಆಗಬಾರದು, ಪಕ್ಷ ಮುಖ್ಯ ಆಗಬಾರದು. ಅವನ ವ್ಯಕ್ತಿತ್ವ, ಅವನ ಕೆಲಸ, ಅವನ ಈ ದೇಶಕ್ಕೆ ಮಾಡಿದಂಥ ಕೊಡುಗೆಗಳನ್ನು ಮುಖ್ಯ ಆಗಬೇಕೆ ಹೊರತು ದ್ವೇಷ ಮುಖ್ಯ ಆಗಬಾರ್ದು ಅಂತಕ್ಕಂಥ ವಿನಂತಿಯನ್ನು ಮಾಧ್ಯಮಗಳ ಮೂಲಕ ಇವತ್ತು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಸ್ನೇಹಿತರೆ, IT-BT ಇನ್ಫೋಸಿಸ್ ಇದೆ, ಇಲ್ಲಿ ಒಂದು ಕಾಂಡೋಲೆನ್ಸ್ ಬೇಡವೇ? ಯಾರಿಂದ ಬೆಳೆದ್ರಿ ಇವರೆಲ್ಲ? ಇನ್ಫೋಸಿಸ್ ದೊಡ್ಡ ದೊಡ್ಡ ಕಂಪನಿಗಳು. ಆಯಿತು, ನಿನ್ನೆ ಮುಗೀತು. ಈಗಲಾದರೂ ಕೂಡ ತಾವು ಅವ್ರ ಹೆಸರಲ್ಲಿ ಏನಾದರೂ ಮಾಡಬೇಕು. ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಹಾರ ನಡೀತಾ ಇರ್ತಕ್ಕಂಥದ್ದು. ಲಕ್ಷಾಂತರ ಮಕ್ಕಳು ಇವತ್ತು ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತಾ ಇರ್ತಕ್ಕಂಥದ್ದು. ಯಾರು ಕಾರಣ ಅದಕ್ಕೆ? ವಾಸ್ ದ ಬೇಸ್ ಫಾರ್ ದ್ಯಾಟ್ ಮಿಸ್ಟರ್ S.M. ಕೃಷ್ಣ. ಅರೆ, ಒಂದು ಕಾಂಡೋಲೆನ್ಸ್ ಬೇಡ ದೊಡ್ಡ ದೊಡ್ಡ ಕಂಪನಿಗಳಿಂದ. ಮೈಸೂರಲ್ಲಿ ಇನ್ಫೋಸಿಸ್ ಇನ್ನು ಭಾಳ ಇದ್ದಾವೆ ಬೇರೆ ಬೇರೆ ಕಂಪನಿಗಳೆಲ್ಲ. ಬಟ್ ಯಾರೂ ಕೂಡ ಒಂದು ಕಾಂಡೋಲೆನ್ಸ್ ಕೂಡ ಹೇಳಲಿಲ್ಲ ಅಂತಂದರೆ ಬಹುಶಃ ನಾವು ಎಲ್ಲಿದ್ದೀವಿ? ರಾಜಕಾರಣ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು, ಮನುಷ್ಯತ್ವವನ್ನು ಕಳ್ಕೊಂಡೇ ಬಿಟ್ಟಿದ್ದೀವಾ ನಾವು? ನೋ, ಇದಾಗಬಾರ್ದು. ಹೇಳ್ತಾ ಕೃಷ್ಣ ಅವರು ಮೈಸೂರಿನಲ್ಲಿ ಇವತ್ತು ರಿಂಗ್ ರೋಡ್, ನಾನು ಕೂಡ ಅವತ್ತು ಇನ್ಚಾರ್ಜ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದು. ರಿಂಗ್ ರೋಡ್ ಅವ್ರು ಮಾಡಿದ್ದಂಥದ್ದು. ಆ ರಿಂಗ್ ರೋಡಲ್ಲಿ ಎಂಟ್ರೆನ್ಸಲ್ಲಿ ಒಂದು ದೊಡ್ಡ ಫಲಕ ಹಾಕಬೇಕು, ಕಮಾನ್ ಹಾಕಿ ಅವ್ರ ಹೆಸರು ಸದಾ ಸ್ಮರಣೀಯವಾಗಿರೋ ಥರ ಮಾಡಬೇಕದು. ನಾವು ರಿಂಗ್ ರೋಡ್ ಇಲ್ಲಿಗೆ ಹೆರಿಟೇಜ್ ಸಿಟಿ ಮಾಡಿದ್ರು ಇದನ್ನು. ಬಟ್ ಆಮೇಲೆ ಬಂದಂಥ ಸರ್ಕಾರಗಳು ಇದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಹೆರಿಟೇಜ್ ಸಿಟಿ ಮಾಡಿದ್ರು ಇದನ್ನು. ಹಾಗಾಗಿ ಯಾರು ಮುಂದೆ ಬಂದಂಥ ಮುಖ್ಯಮಂತ್ರಿಗಳಿದಿನ ನಾನು ಇವತ್ತು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವ್ರಿಗೆ, ಈ ಹೆರಿಟೇಜ್ ಸಿಟಿ ಪಾಳು ಬಿದ್ದಿದೆ. ಯಾವುದು ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್, ನಾವೆಲ್ಲ ಓದಿದಂಥ ಸ್ಥಳ ಅದು. ಅಲ್ಲಿ ಶಾರದಾ ವಿಲಾಸ ಮಿಡ್ಲ್ ಸ್ಕೂಲ್ ಅಂತಿತ್ತು ಮಾಡಿ ಮೇಲೆ, ನಾವು ಅಲ್ಲೇ ಓದಿದ್ದು ನಾನು. ಪಾಳು ಬಿದ್ದಿದೆ ಇವತ್ತು ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್. ಇನ್ನು ಹಲವಾರು ಬಿಲ್ಡಿಂಗ್ಗಳು ಪಾಳು ಬಿದ್ದಿದ್ದಾವೆ. ನೋ, ಬಿಕಾಸ್ ಹೆರಿಟೇಜ್, ದ ಪ್ರೊಟೆಕ್ಟ್ ದ ಹೆರಿಟೇಜ್ ಸಿಟಿ, ಹೆರಿಟೇಜ್ ಬಿಲ್ಡಿಂಗ್, ಇವೆಲ್ಲ ಕೂಡ ಸರ್ಕಾರದ ನೀತಿ ಇದೆ. ಹೌದು, ಬಟ್ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಅದಕ್ಕೊಂದು ಬಲ ಕೊಡಬೇಕು ಅಂತಕ್ಕಂಥದ್ದು ನಾನು ಸಿದ್ದರಾಮಯ್ಯನವರು ಭಾಳ ಸರಿ ಮಾತಾಡಿದ್ದಾರೆ, ಭಾಷಣ ಮಾಡಿದ್ದಾರೆ ವಿಚಾರದಲ್ಲಿ. ಬರೀ ಭಾಷಣ ಮಾತುಗಳಿಗೆ ಮೀಸಲಾಗಬಾರ್ದು, ಕೆಲಸ ಆಗಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ನಾನು ಸರ್ಕಾರದಲ್ಲಿ ಮಾಡಲಿಕ್ಕೆ ಇಷ್ಟ ಮಾಡ್ತಾಯಿದ್ದೀನಿ. ಮತ್ತು ನಿನ್ನೆ ನನಗನ್ಕೂ ಭಾಳ ಸಂತೋಷ ಆಯಿತು. ಸರ್ಕಾರ ಭಾಳ ಅದರ ನಡವಳಿಕೆನೇ ನಿಜಕ್ಕೂ ನಿನ್ನೆ ಭಾಳ ದೊಡ್ಡ ನಡವಳಿಕೆನೇ. ಕೃಷ್ಣ ಅವ್ರನ್ನ ಎಲ್ಲ ರೀತಿಯಲ್ಲೂ ಕೂಡ ಅತ್ಯಂತ, ಏಕೆಂತಂದರೆ ಇಟ್ ವಾಸ್ ಅ ಸೆಂಡ್ ಆಫ್ ಟು ಎ ಲೀಡರ್. ಆ ಸೆಂಡ್ ಆಫನ್ನು ಕಳಿಸ್ಕೊಡುವಂಥದ್ದನ್ನು ಭಾಳ ಅತ್ಯಂತ ಗೌರವಯುತವಾಗಿ ಕರ್ನಾಟಕ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರ ನೇತೃತ್ವದಲ್ಲಿ
ಪ್ರತಿಯೊಂದು ಭಾಳ ಅಚ್ಚುಕಟ್ಟಾಗಿತ್ತು ನಿನ್ನೆ ದಿವಸದಲ್ಲಿ ಎಲ್ಲನೂ ಕೂಡ. ಅದಕ್ಕೂ ಕೂಡ ನಾನು ಸರ್ಕಾರಕ್ಕೆ ಐ ಮಸ್ಟ್ ಬಿ ಥ್ಯಾಂಕ್ಫುಲ್ ಟು ದ ಗವರ್ನಮೆಂಟ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಮೇಲೆ ಇದು ಅಷ್ಟೇ, ನಾನು ಎಜುಕೇಷನ್ ಮಿನಿಸ್ಟ್ರಲ್ಲಿ ಸ್ಕೂಲ್ ಎಜುಕೇಷನಲ್ಲಿ ಇವತ್ತು ಮಕ್ಕಳಿಗೆ 84 ಲಕ್ಷ ಮಕ್ಕಳು ಊಟ ಮಾಡೋದು ಒಂದು ದಿವಸ ಆದರೂ. ಹೌದಪ್ಪ, ಇದು ಕೃಷ್ಣ ಗೌರ್ಮೆಂಟಲ್ಲಿ ಕೊಟ್ಟಂಥ ಪ್ರಸಾದ, ಎಲ್ಲಾದರೂ ಹೇಳಬೇಕು ಅದನ್ನು. ಯಶಸ್ವಿನಿ ಅಲ್ಲೂ ಹೇಳಬೇಕು. ಸ್ತ್ರೀ ಶಕ್ತಿ ಸಂಘಟನೆಗಳಿದ್ದಾವೆ, ಅದು ಕೂಡ ಅವ್ರ ಕಾಲದಲ್ಲಿ ಮಾಡಿದಂಥದ್ದು. ಈ ಮೂರು ಕೂಡ ನಾನೇ ಅವತ್ತಿನ ದಿವಸ ಮುಂದೆ ನಿಂತು ಕೃಷ್ಣ ಅವ್ರಿಗೆ ಸಲಹೆ ಕೊಟ್ಟು ಪಾಪ ಒಪ್ಕೊಂಡು ಅವತ್ತಿನ ದಿವಸ ನಾವೇನೇ ಸಲಹೆ ಕೊಟ್ಟು ಸರ್ ಎಸ್ ಗೋಯೆಡ್ ಅಂತಂದು ಗೋಯೆಡ್ ಅಂತ. ಇವೆಲ್ಲವೂ ಕೂಡ ಆಯಾ ಇಲಾಖೆಯ ಮಂತ್ರಿಗಳು ಎಲ್ಲೋ ಒಂದು ಕಡೆ ಹೌದ್ರಿ ಇದು ಕೃಷ್ಣ ಅವ್ರ ಕಾರ್ಯಕ್ರಮ ಅಂತ ಹೇಳಬೇಕು. ಹೌದು, ನಾಳೆನೂ ಕೂಡ ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಅಂತ ಹೇಳಬೇಕಾಗುತ್ತೆ ಕೆಲವೆಲ್ಲನೂ ಕೂಡ. ಅವರು ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಯಾವುದೇ ಇರಲಿ, ಈಗ ದೇವರಾಜರು ಇವತ್ತು ಜನತಾ ಮನೆಗಳಲ್ಲಿ ಇದೀವಲ್ಲ, ಎಲ್ಲಿ ನಾವು ಇವರು ಕಿಳ್ಳಲ್ಲಿ ಬದುಕ್ತಾ ಇದ್ದೋ ನಾವು. ಕಿಳ್ಳಲ್ಲಿ ಹಳೆಯ ಮನೆಗೆ ಬಂದರೆ ಬೀದಿಲಿ ಬಿದ್ಕೋಬೇಕು ನಾವು. ಎಷ್ಟು ಸೈಟು, ಲಕ್ಷಾಂತರ ಸೈಟ್ಗಳು, ಲಕ್ಷಾಂತರ ಮನೆಗಳು, 21 ಲಕ್ಷ ಹೆಕ್ಟೇರ್ ಭೂಮಿ. 5 kg ಅಕ್ಕಿ ಕೊಡಲಿಲ್ಲ ಅವರು, ಬೆಳೆಯೋ ಭೂಮಿನೇ ಕೊಟ್ಟ ಭೂಪ. ಅಯ್ಯೋ ಅಯ್ಯೋ ರಾಮ. ಏನು ನಮಗೆಲ್ಲ ನೆಂಟ್ರಿದ್ರೆ ಮೈಸೂರು ಸಿಟಿ KR ನಗರಲ್ಲೆಲ್ಲ ಹಾಸ್ಟೆಲ್ಸ್ಗಳು, ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, ಮೈನಾರಿಟಿ ಹಾಸ್ಟೆಲ್ಸ್ಗಳು, ಅದು ಓದಿ ಮಾಡಬೇಕಾದ್ರೆ ಅಂಥ ಪುಣ್ಯಾತ್ಮಾರಿ ಅವ್ರನ್ನೆಲ್ಲ ನೆನಪು. ಅಂಥವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಿಲ್ಲ ಕಾಂಗ್ರೆಸ್ ಅಂತ. ನಾವು ಬೇಸಿಕಲಿ ಐ ಆಮ್ ಆಲ್ಸೋ ಎ ಕಾಂಗ್ರೆಸ್ ಮ್ಯಾನ್, ಬಟ್ ದ ಆ್ಯಟಿಟ್ಯೂಡ್ ಆಫ್ ದ ಕಾಂಗ್ರೆಸ್ ಲೀಡರ್ಸ್ ಹೈಕಮಾಂಡ್ ಇಸ್ ಅಲ್ಲ. ಥ್ಯಾಂಕ್ ಯು.